ತಾಂಡ ಮಾಡುತ್ತಿದೆ. ಹಾಗಾಗಿ ರಾಜಕೀಯ ವ್ಯವಸ್ಥೆ ಅಂತೂ ಹೇಳುತ್ತಿರೋದು ಇವತ್ತು KRS ಪಕ್ಷವು ಏನು BJP ಪಕ್ಷ ಅಂತಂದು ಏನು ಕರಿತೀವಿ, ಆ ಮೂರು ಪಕ್ಷ BJP, ಕಾಂಗ್ರೆಸ್, JDS ಅಂತಂದೇಳಿ ಅದರ ಅಕ್ರಮಗಳು, ಅನ್ಯಾಯಗಳು ಏನು ಚುನಾವಣಾ ಅಕ್ರಮಗಳು ಮಾಡ್ತಾ ಇದ್ದಾವೆ, ಆಮೇಲೆ ದರೋಡೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಯಾವ ಕೂಡ ಕಂಡರೂ ಕೂಡ ಕಾಣಲಾರ್ದಂಗೆ ಇವು ಮೂರು ಪಕ್ಷ ವರ್ತನೆ ಮಾಡ್ತಾ ಇದ್ದಾವೆ. ಎಲ್ಲದನ್ನ ಬೆಳೆಸುತ್ತಿರುವಂಥ ಕೆಲಸ KRS ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಈ ನಾಡಿನಲ್ಲಿ ಏನಾದರೂ ಸಮಾನತೆ ಬರಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಏನಾರು ಆಗಿತ್ತಂತಂದರೆ ಅದು KRS ಪಕ್ಷದಿಂದ ಮಾತ್ರ ಸಾಧ್ಯ. ಹಾಗಾಗಿ ನೋಡ್ತಿರುವವರು ಎಲ್ಲರೂ KRS ಪಕ್ಷವನ್ನು ಬೆಂಬಲ ಮಾಡಿ ಅಂತಂದೇಳಿ ಈಗ ನಮ್ಮ ಪಕ್ಷದ ಘೋಷಣೆಯನ್ನು ಕೂಡ್ತಾ ಇದ್ದೀವಿ. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, KRS ಪಕ್ಷಕ್ಕೆ. ಹೇಳ್ಬೇಕಲ್ಲ, ಈ ನಾಡಿನಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇವತ್ತಿನ ಒಂದು ಕಲಿಯುಗದಲ್ಲಿ ಎಲ್ಲ ಭ್ರಷ್ಟಾಚಾರ ತುಂಬ್ಕೊಂಡ್ಬಿಟ್ಟಿದೆ. ಆ ಒಂದು ಉದ್ದೇಶಕ್ಕೆ ಇವತ್ತು ಒಂದು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಇದ್ದಂಥವ್ರು, ಒಳ್ಳೊಳ್ಳೆ ಎಜುಕೇಟೆಡ್ ಎಲ್ಲ ಬುದ್ಧಿವಂತ ಆಗಿರ್ತಕ್ಕಂಥ ಇವತ್ತು ಲಂಚದಲ್ಲಿ ಮುಳುಗ್ತಾ ಇದ್ರೆ ಇವತ್ತು ಅಮಾಯಕರ ಜೀವನ ಏನಾಗುತ್ತೆ, ಎಲ್ಲ ಜೀವನ ಏನಾಗುತ್ತೆ. ಆ ಒಂದು ಕಾರಣಕ್ಕೆ ಇವತ್ತು ಬೆಂಗಳೂರಿನ PDF ಪಾರ್ಕಲ್ಲಿರ್ತಕ್ಕಂಥವ್ರು ಅವನ ಹೆಸರೇನು ಶ್ರೀನಿವಾಸ್ ಜೋಶಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನ ಕೆಲಸ ಮಾಡ್ಕೊಂಡು ಇವತ್ತು ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚುವಂಥ ವ್ಯವಸ್ಥೆ ಕೂಡ ನಾವು ಕಾಣ್ತಾ ಇದೀವಿ ಇವತ್ತು. ಯಾಕಂದರೆ ಸರ್ಕಾರಿ ಶಾಲೆನೇ ಸ್ಟಾರ್ಟಿಂಗ್ ಎಲ್ಲ ಇದ್ದಿದ್ದೆಲ್ಲ ಸರ್ಕಾರಿ ಶಾಲೆಗಳು ಇವತ್ತೆಲ್ಲ ಅವನ್ನ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ. ಮುಚ್ಚುವಂಥ ಪರಿಸ್ಥಿತಿ ಬಂದರೆ ಮುಂದೆ ಬಡವರ ಮಕ್ಕಳು ಏನಂತ ಓದ್ತಾರೆ? ಪ್ರತಿಯೊಬ್ಬರು ಬರೀ ಶ್ರೀಮಂತರು ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಾರೆ, ಬಡವ್ರ ಮಕ್ಕಳು ಏನು ಮಾಡೋಕ್ಕಾಗತ್ತೆ? ಆ ಒಂದು ಕಾರಣಕ್ಕೆ ಒಂದು ಕಡೆ ಲಂಚನೋ ಭ್ರಷ್ಟಾಚಾರರು, ಇನ್ನೊಂದು ಕಡೆ ಮೋಸನೋ ಭ್ರಷ್ಟಾಚಾರ, ಇನ್ನೊಂದು ಕಡೆ ಅತ್ಯಾಚಾರ ಅನ್ನೋದು ಇದೆಲ್ಲ ಕೇಳಿ ನಮಗೆ ತುಂಬಾ ಬೇಜಾರಾಗ್ತಾ ಇದೆ. ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲ ರೀತಿಯೂ ಬದಲಾವಣೆ ಆಗಬೇಕು. ನೀವೇ ಬದಲಾವಣೆ ಆಗಬೇಕು. ಒಳ್ಳೇದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂತೀವಿ ನಾವು. ದಯವಿಟ್ಟು ಎಲ್ಲರೂ ಬದಲಾಗಿ ನಮ್ಮ ಒಂದು KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಸುಮ್ಮನೆ ನೋಡಿ ಅದನ್ನ ಶೇರ್ ಮಾಡೋದು, ಫಾಲೋ ಮಾಡೋವಂತಲ್ಲ. ನೀವು ಕೂಡ ಕೈ ಜೋಡಿಸಿ ಯಾವ ಉದ್ದೇಶಕ್ಕಿರಲ್ಲ ಈ ಥರ ಟಿ ಶರ್ಟ್ ಹಾಕೊಂಡು ಈ ಕೆಲಸ ಮಾಡ್ತಾರೆ. ನಮಗೂ ಮಾಡೋಕ್ಕೆ ಬೇರೆ ಥರ ಕೆಲಸ ಇದೆ. ನಮಗೂ ಕೂಡ ಹೊಟ್ಟೆ ಐತ್ರಯ್ಯ, ನಮಗೂ ಹೊಟ್ಟೆ ಇದೆ. ನಾವು ದುಡಿಬೇಕು, ಆಮೇಲೆ ಜೀವನ ಮಾಡಬೇಕು. ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸಮಾಜದಲ್ಲಿ ನಾವು ಈ ಒಂದು ಸಭೆಯನ್ನು ಹಮ್ಮಿಕೊಂಡು ಈ ಕೆಲಸ ಮಾಡ್ತಾ ಇದೀವಿ ಅಂತಂದಾಗ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಇದು ರಾಜ್ಯಾಂತ ಅಂತ ಬದಲಾವಣೆ ಆಗಬೇಕು. ಆಯಾ ಜಿಲ್ಲಾ ತಾಲೂಕು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಬದಲಾವಣೆ ಆಗಬೇಕಾಗಿದೆ. ಇಲ್ಲೆಲ್ಲ ತುಂಬ ಹಗರಣ ಕೆಲಸಗಳು ನಡೀತಾ ಇದೆ. ಇವತ್ತು ನಾವು ಹೇಳ್ತಲ್ಲ, ಡಿಪಾರ್ಟ್ಮೆಂಟ್ ಇರ್ತಕ್ಕಂಥವ್ರು ಇವತ್ತು ನಾಲ್ಕು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅಮಾಯಕರು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅವ್ರು ನೋಡಿ ಇವರು ಕೂಡ ಹಾಳಾಗ್ತಾರೆ ಇಲ್ಲೆಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂಥ ಒಂದು ನಾಲಾಯಕರನ್ನ ಹೊಡೆದು ಓಡಿಸುವಂಥ ವ್ಯವಸ್ಥೆನ ಕಟ್ಟುವಂಥ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಜೈ KRS, ಜೈ KRS, 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 ಜೈ ಜೈ KRS, 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 ಜೈ ಜೈ KRS, 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 ಜೈ ಜೈ KRS, KRS ಪಕ್ಷಕ್ಕೆ, ಬಸವಣ್ಣನ ಕಲ್ಯಾಣ ಕರ್ನಾಟಕ. ನಿರ್ಮಿಸೋಣ, ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ಪಕ್ಷಕ್ಕೆ, ಜೈ ಜಯವಾಗಲಿ. ಮಾತಾಡಲಿ ಓಕೆ. ಈಗಾಗಲೇ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ನಾವು ಕೊಪ್ಪಳ ನಗರದಲ್ಲಿ ಇವತ್ತು
ಈ ಒಂದು ಹೋರಾಟ ಹಮ್ಮಿಕೊಂಡಿರುವುದು. ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ಕಾಣಬೇಕು, ಒಂದು ಮಾರ್ಗದರ್ಶಕ ಆಡಳಿತ ಬರಬೇಕು, ಪ್ರಾಮಾಣಿಕ ಆಡಳಿತ ಬರಬೇಕು, ಒಂದು ದಕ್ಷತೆಯಿಂದ ಕೆಲಸ ಮಾಡುವಂಥವರು ಪಡೆ ನಿರ್ಮಾಣ ಆಗಿರುವಂಥ ಕಾರಣಕ್ಕೆ ಅದರ ಮೇಲೆ ಒಂದು ಉಸ್ತುವಾರಿಯಾಗಿ ಒಂದು ಸಂಸ್ಥೆ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಅಲ್ಲಿ ಕೂಡ ಈಗಾಗಲೇ ಏನು ಜಗಜ್ಜಾಹೀರಾಗಿರುವ ಒಂದು ವಿಷಯ ಅಂತಂದರೆ ಆತರ ಸೇವ ಲಿಂಗಪ್ಪ ಇವೆಲ್ಲ ಸೇರಿಕೊಂಡು ಎಲ್ಲೆಲ್ಲಿ ಅವಕಾಶಗಳಿವೆ ಅದೆಲ್ಲವೂ ಕೂಡ ಲೋಕಾಯುಕ್ತ ಹೆಸರು ಹೇಳಿಕೊಂಡು ಲಂಚವನ್ನು ಭ್ರಷ್ಟಾಚಾರವನ್ನು ಮಾಡೋದ್ರ ಮೂಲಕ ಲೋಕಾಯುಕ್ತ ಸಂಸ್ಥೆಗೆ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಈಗಾಗಲೇ ಪಡ್ಕೊಂಡಿರುವಂಥದ್ದು. ಇಂಥ ಒತ್ತಿನಲ್ಲಿ ಅದನ್ನು ಕಾಪಾಡಬೇಕಾದಂಥ ಇಲ್ಲಿ ಆಡಳಿತ ಸುಧಾರಣೆ ಮಾಡಬೇಕಾದಂಥ ಹೊಣೆಗಾರಿಕೆ ಹೊಂದಿಕೊಂಡಿರುವಂಥ ಕರ್ನಾಟಕದ ಏಕೈಕ ಸ್ವಾಯತ್ತ ಸಂಸ್ಥೆ ಲೋಕಾಯುಕ್ತ ಗುರುತಿರುವಂಥದ್ದು ಅತ್ಯಂತ ಹಾಗಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಸರಿ ಹೋಗಬೇಕು ಅಂತಂದ್ರೆ ಓಕೆ. ಒಂದು ಒಳ್ಳೆಯ ಸೂಚನೆ. ಕೊಪ್ಪಳದಲ್ಲಿ ಮಳೆ ಕೂಡ ಪ್ರಾರಂಭ ಆಗಿರುವಂಥದ್ದು. ಆಗಲಿ ಈಗಾಗಲೇ ಕರ್ನಾಟಕದ ಜನತೆಯನ್ನು ಹಿಂದೆ 1999 2000 ಹೊತ್ತಿನಲ್ಲಿ ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿದ್ದಂಥ ವೈ ಭಾಸ್ಕರ್ ರಾವ್ ಅಂತ ಅಲ್ಲಿ ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಅದಾದ ನಂತರ ರಿಟೈರ್ಡ್ ಆದ ನಂತರ ಕರ್ನಾಟಕ ಲೋಕಾಯುಕ್ತಕ್ಕೆ 2013ರಲ್ಲಿ ಬಂದು ಅಲ್ಲಿ ಒಕ್ಕರಿಸಿದ ನಂತರ ಅವರ ಮಗ ಲೋಕಾಯುಕ್ತ ಸಂಸ್ಥೆಯನ್ನೇ ವಸೂಲಿ ದಂಧೆಕೋರರ ಅಡ್ಡೆಯನ್ನಾಗಿ ಮಾಡ್ಕೊಂಡಿದ್ರು. ಮಳೆ ಪ್ರಾರಂಭ ಆಗಿದೆ, ಆ ಕಾರಣಕ್ಕಾಗಿ ವಾಟರ್ ಪ್ರೂಫ್ ಐತೆ ತೋರಿ ಸರ್ ಕಣ್ಕಪ್ ಸರ್ ಫೋನ್ ಹತ್ರ ವಾಟರ್ ಪ್ರೂಫ್ ಕೈ ಒಂದು ಸ್ವಲ್ಪ ಮೇಲೆ ಅದ್ರ ಮೇಲೆ ಒಳ್ಳೆ ಮಳೆ ಕೂಡ ಪ್ರಾರಂಭ ಆಗಿರುವಂಥದ್ದು. ಪರೀಕ್ಷೆ ಮಾಡ್ತಾ ಇದೆ KRS ನೀರು ಬಿದ್ದು ನೀವು ಯಾವ ಅಂತಂದೇಳಿ ಪ್ರಕೃತಿ ಕೂಡ ನಮ್ಮನ್ನು ಟೇಸ್ಟ್ ಮಾಡ್ತಾ ಇದೆ ಅನ್ಕೋತೀವಿ. ಹೋಗಿ ಅವ್ರಿಗೆ ಹೋಗಿ ಏನು ಈಗ ಹೋಗಿ ಅವ್ರಿಗೆ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ವಿ. ಇವ್ರ ಮೂಲಕ
ರಾಜ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ BS ಪಾಟೀಲ್ರವರು, ಹಾಗೆ ಉಪ ಲೋಕಾಯುಕ್ತ ಅಧಿಕಾರಿಗಳಾದಂಥ ನ್ಯಾಯಮೂರ್ತಿ ಫಣೀಂದ್ರ ಅವರು, ಜೊತೆಗೆ ಇನ್ನೊಬ್ಬ ಉಪ ಲೋಕಾಯುಕ್ತರಾದಂಥ ನ್ಯಾಯಮೂರ್ತಿ B ವೀರಪ್ಪ. ಇವರು B ವೀರಪ್ಪ ಉಪ ಲೋಕಾಯುಕ್ತರಾದರೂ ಕೂಡ ರಾಜ್ಯದಲ್ಲಿ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀವಿ. ಒಂದು ಸಣ್ಣ ಏನದು PDO ಆಫೀಸ್ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಸಣ್ಣ ಪುಟ್ಟ ದೋಷಗಳಾದರೂ ಕೂಡ ಇವ್ರ ಗಮನಕ್ಕೆ ಬಂದು ಅಂತಂದರೆ ಸಡನ್ನಾಗಿ ಅಲ್ಲಿ ಅಟ್ಯಾಕ್ ಮಾಡಿ ಅದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಮಾನ್ಯ ಉಪ ಲೋಕಾಯುಕ್ತರಾದಂಥ B ವೀರಪ್ಪನವರು ಕೂಡ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳನ್ನು ನಾವು ಕೇಂದ್ರ ಪಕ್ಷದಿಂದ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. DSP ಓಕೆ DSP ಇಂಥ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇಂಥವ್ರ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ಕೇಂದ್ರ ಪಕ್ಷದ ಉದ್ದೇಶ. ಇಬ್ಬರು ಯಾರು ಫೋಟೋ ಬಿಡೋ ತೆಗೀರಿ, ಅಲ್ಲಿ ಕೊಡಬೇಕಾದ್ರೆ ಯಾರಾದರೂ ಫೋಟೋ ತೆಗೀರಪ್ಪ. ಮುಂದೆ ಅದು ಒರಿಜಿನಲ್ ಕಾಪಿ ಇರಬೇಕು, ಸ್ವಲ್ಪ ನೀರು ಬೀಳಾರ್ದಂಗೆ. ಸರ್ ನಮಸ್ತೆ. ಕಾಪಿ ಏನಿಟ್ರಿ ಅಲ್ಲೇ ಮನವಿ ಪತ್ರ ಒಂದು ಸಲ್ಲಿಸೋದಿದೆ. ಇಡೀ ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನು ಒಂದು ಹಾಳು ಮಾಡುವಂಥ ಪ್ರಯತ್ನವನ್ನು ನಿಮ್ಮ ಸಂಸ್ಥೆಯ SP ಶ್ರೀನಾಥ್ ಜೋಶಿ ಬೆಂಗಳೂರಿನಲ್ಲಿ ಏನು ಮಾಡಿದ್ದಾರೆ ಆ ವಿಷಯವಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಎಲ್ಲ ನಿಮ್ಮ ಘಟಕಗಳು DSP ಕಚೇರಿ ಅಂದರೆ ಜಿಲ್ಲಾ ಕೇಂದ್ರದಲ್ಲಿರುವಂಥ SP ಕಚೇರಿಗೆ ಹೋಗುವಂಥದ್ದು, DSP ಕಚೇರಿ ಈ ರೀತಿ ಒಳಗೆ ಎಲ್ಲ ಕಡೆ ಹೋಗಿ ಕೊಡ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿರುವಂಥದ್ದು, ಭ್ರಷ್ಟಾಚಾರ ತುಂಬಿಕೊಂಡಿರುವಂಥದ್ದು, ಲಂಚ ರುಷವತ್ತುಗಳಿಗೆ ಯಾವುದೇ ಮಿತಿಗಳು ಎಲ್ಲೆಗಳು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದನ್ನೆಲ್ಲವೂ ಕೂಡ ಸುಧಾರಣೆ ಆಗಬೇಕು. ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳ ಅಡಿಯಲ್ಲಿ ಪರಿಪೂರ್ಣವಾದಂಥ ಆಡಳಿತಗಳು ರಚನೆ ಆಗಬೇಕಂತಂದರೆ, ಅದು ಜಾರಿಯಲ್ಲಿ ಬರಬೇಕಂತಂದರೆ ಒಂದು ಕಣ್ಗಾವಲು ಸಂಸ್ಥೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದು ಲೋಕಾಯುಕ್ತ ಸಂಸ್ಥೆ ನಿರ್ಮಾಣ ಆಯಿತು. ಹಿಂದೆ 1993 2000ರಲ್ಲಿ ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದಂಥ Y ಭಾಸ್ಕರ್ ರಾವ್ ಅವರು ಅಲ್ಲಿಂದ ಲೋಕಾಯುಕ್ತ ಸಂಸ್ಥೆಗೆ ನ್ಯಾಯಮೂರ್ತಿಗಳಾಗಿ ಬಂದರು. 2013ರಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಅತ್ಯಂತ ಕೆಟ್ಟ ಒಂದು ವಸೂಲಿಕೋರರ ಅಡ್ಡಗಳಾಗಿ ಲೋಕಾಯುಕ್ತ ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ಲೋಕಾಯುಕ್ತ ಸಂಸ್ಥೆ ಒಂದು ಅಡ್ಡ ವಸೂಲಿ ಮಾಡ್ಲಿಕ್ಕೆ ಬೇಕಾದಂಥ ಒಂದು ಅಡ್ಡ ರೀತಿ ಒಳಗೆ ಬಳಸ್ಕೊಂಡ್ರು. ಅವ್ರ ಮಗ ಸೇರ್ಕೊಂಡು ಇಡೀ ಲೋಕಾಯುಕ್ತದ ಘನತೆಯನ್ನೇ ಹಾಳು ಮಾಡಿದ್ರು. ಹಿಂದೆ ನ್ಯಾಯಮೂರ್ತಿ ವೆಂಕಟಾಚಲಂ ಆಗಲಿ ಇವತ್ತಿಗೂ ಕೂಡ ಅವರು ಇಲ್ಲದ ಹೊತ್ತಿನಲ್ಲಿ ಕೂಡ ನಾವು ನೆನೆಸ್ತೀವಿ. ಇಡೀ ಕರ್ನಾಟಕ ಕೂಡ ನೆನೆಸ್ತಂತ, ನಾಳೆ ಬರುವಂತ ಪೀಳಿಗೆ ಕೂಡ ನೆನೆಸ್ತಾತ. ಯಾಕೆ ನೆನೆಸ್ತಾತ ಅಂತಂದ್ರೆ ಅವರು ಈ ದೇಶಕ್ಕೆ, ಈ ನಾಡಿಗೆ ಒಂದು ಲೋಕಾಯುಕ್ತ ಸಂಸ್ಥೆ ಮೂಲಕ ಏನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಅದನ್ನು ಮಾಡಿದ್ರು. ಅದಾದ ನಂತರ ಬಹಳ ಅಭೂತಪೂರ್ವ ಕೊಡುಗೆ ಕೊಟ್ಟಂತವರು ನ್ಯಾಯಮೂರ್ತಿ M ಸಂತೋಷ್ ಹೆಗಡೆ ಅವರು. ಇಡೀ ನಮ್ಮ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ ಮತ್ತು ತುಮಕೂರು ಏನು ಇವತ್ತಿನ ಬಹುತೇಕ JCB ಪಕ್ಷಗಳಂತ, JDS, ಕಾಂಗ್ರೆಸ್, BJP ಪಕ್ಷಗಳಂತ ನಾವು ಏನು ಹೇಳ್ತೀವಿ, ಅಲ್ಲಿರುವಂತ ಬಹುತೇಕರು ಗಣಿ ಲೂಟಿಕೋರರು ಇವತ್ತು MLAಗಳಾಗಿ, MP ಗಳಾಗಿ, ಮಿನಿಸ್ಟರ್ಗಳಾಗಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಜನಕ್ಕೆ ಇದ್ಯಾವುದು ಕೂಡ ಗೊತ್ತಿಲ್ಲ. ಚುನಾವಣೆ ಹೊತ್ತಲ್ಲಿ ಯಾವನು 500 ರೂಪಾಯಿ ಕೊಡ್ತಾನ, 1000 ರೂಪಾಯಿ ಕೊಡ್ತಾನ, ಕುಡಿಲಿಕ್ಕೆ ಬಾಟ್ಲಿ ತಗೊಂಡು ಕೊಡ್ತಾನ ಅಂತಂದ್ರೆ ಇದೇ ನಮಗೆ ಒಂದು ಒಳ್ಳೆಯ ಅಂತ ತಿಳ್ಕೊಂಡು ಅಂತ ಜನಗಳನ್ನ ಆಯ್ಕೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಗಂಗಾವತಿಯಲ್ಲಿ ಏನು ಶಾಸಕ ಜನಾರ್ದನ್ ರೆಡ್ಡಿ ಸುಮಾರು 2.5 ವರ್ಷ ಜೈಲಿಗೆ ಹೋಗಿ ಬಂದು ಮತ್ತೆ ಈಗ 7 ವರ್ಷ ಶಿಕ್ಷೆ ಆದರೂ ಕೂಡ ದುರಂತ ಹಿಂಗಿದೆ. ಆತ ಮತ್ತೆ ಒಂದು ಏನು ಬೇಲ್ ತಗೊಂಡಿದ್ದಾನೆ. ಮತ್ತೆ ಆದೇಶಕ್ಕೆ ಏನು ತೀರ್ಪು ಕೊಟ್ಟಿರೋದಕ್ಕೆ ತಡೆಯನ್ನು ತಂದಿರೋ ಕಾರಣಕ್ಕೋಸ್ಕರ ಆತ ಮತ್ತೆ ನಿನ್ನೆ ಕೂಡ ಇದಾಯಿತು, ಶಾಸಕ ಸ್ಥಾನ ಕೂಡ ಮರುಸ್ಥಾಪನೆ ಆಗುವಂಥ ಆರ್ಡ್ರು ಕೂಡ
ವಿಧಾನಸೌಧದ ಏನು ಸ್ಪೀಕರ್ ಅವರ ಕಾರ್ಯದರ್ಶಿ ಆದೇಶಗಳು ಹಾಕಿದ್ದಾರೆ. ಅವರು ಮರುಸ್ಥಾಪನೆ ಎಲ್ಲ ಆಗ್ತಾ ಇದ್ದೇನೆ ಲೈನ್. ಇವತ್ತು ಅವರು ಕೂಡ ಇದಾದ್ರು. ಇದು ಎಲ್ಲ ಏನಂತಂದ್ರೆ ಸುಮಾರು ಜನ ಜೈಲಿಗೆಲ್ಲ ಹೋಗಿ ಬಂದ್ರು. ಅದಕ್ಕೆ ಕಾರಣ ಏನಂದ್ರೆ ಬಳ್ಳಾರಿ ಇವತ್ತು ನೀವೇನಾದ್ರೂ ಸಂಡೂರಿಗೆ ಹೋದ್ರೆ ಮಹಾತ್ಮ ಗಾಂಧಿ ಅವರು ಸಿ ಸಂಡೂರ್ ಇನ್ನು ಸೆಪ್ಟೆಂಬರ್ ಅಂತ ಅಲ್ಲೆಲ್ಲ ಕೆತ್ತನೆಗಳೆಲ್ಲ ಆಗಿದೆ. ಅದು ಅಷ್ಟು ಒಂದು ನಿಮಗೆ ಕಾಶ್ಮೀರ ಮತ್ತೆ ನೀವು ಏನು ಮಲ್ನಾಡು ಪ್ರದೇಶವನ್ನ ನೆನಪು ತರುವಂತ ಪ್ರದೇಶ ಅದು ಸಂಡೂರು. ಇವತ್ತು ದುರಂತ ಅಂದ್ರೆ ಇಂಥ JCB ಪಕ್ಷಗಳು, ಅದರ ಲೀಡರ್ಗಳು, ಅದರ ನಾಯಕರು ಎಲ್ಲ ಹೊರಗಡೆ ಮಾತ್ರ ಕಾಣ್ತಾ ಇದೆ. ಗುಡ್ಡಗಳು, ಮೈನ್ಸ್, ನಮ್ಮ ಗಣಿ ಸಂಪನ್ಮೂಲ ಒಳಗಡೆ ಎಲ್ಲ ಟೋಟಲ್ ಇದು ಮಾಡಿರುವಂಥದ್ದು. ಅದನ್ನೆಲ್ಲ ಸ್ಟಾಪ್ ಮಾಡಿದಂಥ ಮಹನೀಯರು ಮತ್ತೆ ನಿಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಎನ್ ಸಂತೋಷ್ ಹೆಗಡೆ ಅವರು ಅಂತರ್ನ ನಾವೆಲ್ಲವೂ ಕೂಡ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನೆನೆಸ್ತಾನೆ ಇರ್ತೀವಿ. ದುರಂತ ಅಂದ್ರೆ ವೈ ಭಾಸ್ಕರ್ ರಾವ್ ಅವರು ಜನತೆಯನ್ನ ಕಳೆದ್ರು. ಇವತ್ತು ಅವನು SP ನಿಮ್ಮ ಸಂಸ್ಥೆಯ SP ಶ್ರೀನಾಥ್ ಜೋಶಿ ಅಂತಂದು ಅವನ ಕೆಳಗೆ ಒಬ್ಬನು ನಿಂಗಪ್ಪ ಅಂತಂದು. ಇದು ಒಳ್ಳೆಯ ನಡವಳಿಕೆ ಅಲ್ಲ. ನಾವು ಈಗಾಗಲೇ ನಾವು ಪ್ರತಿಪಾದಿಸ್ತಾ ಇರುವಂತದ್ದು ಇಲ್ಲಿ ಯಾಕೆ ಈ ರೀತಿ ಒಳಗೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿರುವಂತ ಪೊಲೀಸರು ಇಲ್ಲಿ ನೀವು ಎಲ್ಲ ಕೂಡ ಡೆಪ್ಯೂಟ್ ಆಗಿ ಬರ್ತಾ ಇರುವಂತದ್ದು. ಲೋಕಾಯುಕ್ತಕ್ಕೆ ಪೊಲೀಸ್ ವಿಭಾಗ ಅಂತಂದು ನೇರ ನೇಮಕಾತಿಗಳು ಆಗ್ತಾ ಇಲ್ಲ. ಇವತ್ತು KRS ಪಕ್ಷ ಕೂಡ ಇವತ್ತು ಏನು ನ್ಯಾಯಾಂಗಕ್ಕೆ ನ್ಯಾಯಾಧೀಶರು ಅಂತಂದ್ರೆ ಅದನ್ನ ನೇಮಕಾತಿ ಪ್ರಕ್ರಿಯೆಯನ್ನ ಏನು ಬೇರೆ ಇರ್ತದೆ. ಮತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಂದು ಇವತ್ತು ಪೊಲೀಸರಂತಂದು ಒಬ್ಬ ಸಬ್ ಇನ್ಸ್ಪೆಕ್ಟರ್ DSP ಅಂತ ಅಲ್ಲಿಂದ ಪ್ರಮೋಷನ್ ಆಗಿದ ತಕ್ಷಣ ಫಸ್ಟ್ ಬಂದು ಕೂತ್ಕೊಳ್ಳೋದು ಇಲ್ಲಿ. ಈ ತರದ ಬೇರೆ ಬೇರೆ ಘಟಕಗಳಿಗೆ ಬಂದು ಕೂತ್ಕೊಳ್ಳೋದು. ಇಲ್ಲಿ ನಾವು ನಿಮ್ ಕಡೆಯಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ನೀವು ಅಲ್ಲಿ ಇದ್ದು ಬಂದಂತ ಜನ ಅದು ಯಾವ್ದು ಕೂಡ ಒಳ್ಳೆ ರೀತಿ ಒಳಗೆ ಇದ್ಬಿಟ್ಟಿದೆ. ಪೊಲೀಸ್ ಇಲಾಖೆ ಇವತ್ತು ಬಹಳ ಒಳ್ಳೆ ರೀತಿ ಒಳಗೆ ಇದ್ಬಿಟ್ಟಿದ್ರೆ ಇವತ್ತು ಅರ್ಧ ದೇಶನೇ ಚೆನ್ನಾಗಿ ಹೋಗ್ಬಿಡ್ತಿತ್ತು. ಯಾಕಂತಂದ್ರೆ ಅಂತ ಒಂದು ಏನು ಎಲ್ಲೆರಡು ಇರುವಂತದ್ದು ಕ್ರೈಮ್ ಆಗ್ಲಿ ಎಲ್ಲವೂ ಕೂಡ ಅದು ಬೇಸಿಕ್ ಆಗಿ ಸರಿ ಮಾಡಿಬಿಟ್ರೆ ಇಡೀ ವ್ಯವಸ್ಥೆಗಳು ಕೂಡ ಸರಿ ಆಗ್ತಿತ್ತು. ದುರಂತ ಅಂದ್ರೆ ನಾವು ಇಲ್ಲಿ ಕೂಡ ಕೊಟ್ಟಂತ ಕಂಪ್ಲೇಂಟ್ಗಳು ಕೂಡ ಒಂದು ಅಂತಿಮ ಹಂತಕ್ಕೆ ಇವತ್ತಿಗೆ ಬಂದಿಲ್ಲ. ನಾನು ಕೂಡ 2019ರಲ್ಲಿ ಇಲ್ಲಿ ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದೆ. ಅವತ್ತು ಕೊಟ್ಟಂತ ದೂರಿ ಕೂಡ ಇವತ್ತಿಗೂ ನಮಗೆ ಒಂದು ಸರಿಯಾದಂತ ಒಂದು ಏನು ಉತ್ತರ ಸಿಗ್ತಾ ಇಲ್ಲ. ಅಲ್ಲ, ಆ ವಿಚಾರದಲ್ಲಿ ತನಿಖೆ ನಡೆಸಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದೀವಿ. ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ. ಓಕೆ, ಆದ್ರೆ ದುರಂತ ಅಂತಂದ್ರೆ ಒಬ್ಬ ಅಟೆಂಡರ್ ಅನ್ನ ಅಷ್ಟೇ ನೀವು ಇದು ಮಾಡಿದ್ರಿ ಹೊರತಾಗಿ ಇಲ್ಲಿ ಆಕ್ಚುಲಿ ಅವನು ಯಾರೋ ಅನಂತ ಜೋಶಿ ಅಂತಂದು ಇಲ್ಲಿ ಶಿರಸ್ದಾರು ಯಾವುದೋ ತಾಲೂಕು ಕಚೇರಿ ಒಳಗೆ ಶಿರಸ್ದಾರ್ ಅಂತಂದು ಚುನಾವಣಾ ವಿಭಾಗದ ಶಿರಸ್ದಾರು ಅವನು ಹೇಳ್ತಾನೆ ಇಂಥ ಕಡೆಯಿಂದ ಹೋಗ್ರಿ ಅವ್ನು ಖಾಜಾ ಹುಸೇನ್ ಅಂತಂದು ನಿಮ್ ಕೆಲಸಗಳೆಲ್ಲ ಮಾಡಿಕೊಡ್ತಾನಂತಂದು ಕಳಿಸಿ. ಯಾವ ವರ್ಷದ ಕೇಸ್? 2019. ಹೌದು, 2019. ನಾನು ಅವಾಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ. ಅಂದ್ರೆ ಹಿಂಗೆ ಎಲ್ಲ ಕಡೆ ಒಂದಿನ ಒಂದು ಲೋಪಗಳು ಕೂಡ ಇವತ್ತಿಗೆ ಕೂಡ ಕಾಣ್ತಾ ಇದೆ. ನಮಗೇನಂತಂದ್ರೆ ನಾವು ಎಕ್ಸ್ಟ್ರಾ ಏನನ್ನೂ ಕೇಳ್ತಾ ಇಲ್ಲ. ನಿಮ್ಮ ಲೋಕಾಯುಕ್ತಕ್ಕೆ ಏನ್ ಕೊಟ್ಟಿದೆ, ಏನ್ ಕರ್ತವ್ಯಗಳನ್ನು ಕೊಟ್ಟಿದೆ, ನಿಮಗೆ ಹಕ್ಕುಗಳನ್ನು ಏನ್ ಕೊಟ್ಟಿದೆ, ಏನು ಮಾಡ್ಬೇಕಂತಂದು ಸರ್ಕಾರ ಹೇಳ್ತತ, ಕಾನೂನು ಹೇಳ್ತತ, ಆ ಪ್ರಕಾರ ಪರಿಪೂರ್ಣವಾಗಿ ಅದನ್ನ ಮಾಡಿದ್ರೆ ಅರ್ಧ ಕೊಪ್ಪಳ ಚೆನ್ನಾಗಾಗ್ತದ. ಇವತ್ತಿಗೆ ಕೂಡ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಅನ್ನುವಂಥದ್ದು ನರಕ. ಏನು ಒಂದು ಒರಿಜಿನಲ್ ನರಕ ಹೆಂಗಿರ್ತದಂತಂದ್ರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಏನಿದೆ ಅದನ್ನ ನೋಡಿದ್ರೆ ಸಾಕು, ಅದೊಂದು ನರಕ ಹೆಂಗಿರ್ತದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಹೊಸಪೇಟೆಯಿಂದ ಬಂದು ಇಲ್ಲಿದ ಬಗ್ಗೆ ನಾನೆಲ್ಲ ನೋಡ್ತಾ ಇರ್ತೀನಿ. ಯಾಕಂದ್ರೆ ನಾನೆಲ್ಲ 2019ರಲ್ಲಿ 2024ರಲ್ಲಿ 2 ಸಾರಿ ಕೂಡ ನಾನು MP ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದಂತವನು. ಇಲ್ಲಿ ಕೂಡ ಎಲ್ಲವೂ ಕೂಡ ಆಡಳಿತ ಸುಧಾರಣೆ ಆಗ್ಬೇಕನ್ನುವಂತ ಕಾರಣಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿರುವಂತದ್ದು ಇಂಥ ಒಂದು ಸಂಸ್ಥೆ. ಯಾಕಂದ್ರೆ ನಾವು KRS ಪಕ್ಷದಲ್ಲಿ ಏನೆಲ್ಲ ಮಾಡ್ಬೇಕಂತ ನಾವು ಬಯಸ್ತಾ ಇದ್ವಿ, ನಮಗೆ ಅಧಿಕಾರಗಳು ಇನ್ನೂ ಕನ್ನಡಿಗರು ಕೊಟ್ಟಿಲ್ಲ. ಏನು
2023 ಜನರಲ್ ಎಲೆಕ್ಷನ್ ನಲ್ಲಿ ಕೂಡ ನಾವೆಲ್ಲ ಕೂಡ ಸ್ಪರ್ಧೆ ಮಾಡಿದ್ವಿ. 195 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದ್ವಿ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದ್ವಿ. ಆದ್ರೆ ನಾನು ಹೇಳಬಲ್ಲೆ, ನಮ್ಮ KRS ಪಕ್ಷ ಕೂಡ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೀವಿ, ನಮ್ಮ ಕೈಯಾಗ ಏನಾದ್ರೂ ಆಡಳಿತಗಳು ಸಿಕ್ಕರೆ ಒಂದು ಪರಿಪೂರ್ಣ ಒಂದು ಫಲಿತಾಂಶವನ್ನ ತರ್ತೀವಿ ಅನ್ನುವಂಥದ್ದು. ಅಂದ್ರೆ ಸುಮಾರು ಜನ ಏನು ಭ್ರಷ್ಟರು, ನೀಚರು ಏನಿದಾರ ಅವರೆಲ್ಲವೂ ಕೂಡ ಅವರ ಸ್ಥಾನಗಳಿಂದ ಇಳಿದು ಹೋಗುವಂತ ಕೆಲಸ ಅದು ಸ್ಟಾರ್ಟ್ ಆಗ್ತದ. ಇವತ್ತು ನೀವು ಕೂಡ ಮಾತಾಡ್ತೀರಲ್ಲ, ಈಗ ನಮ್ಮ ಕೊಪ್ಪಳ ಜಿಲ್ಲಾಧ್ಯಕ್ಷರು AH ಗುಡಚಿಳ್ಳಿ ಅವರು ಕೂಡ ಈ ವಿಷಯವಾಗಿ ಒಂದಷ್ಟು ಮಾತಾಡ್ಬೇಕಂತಂದು ನಾನು ವಿನಂತಿ ಮಾಡಿ ಕೇಳ್ತೀನಿ. ಓಕೆ, ಈಗ ಏನು ಜನತೆ ನೋಡ್ತಾ ಇದೆ, ತಮ್ಮೆಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ, ಒಳ್ಳೆಯವ್ರನ್ನ ಬೆಂಬಲಿಸೋಣ, ದುಷ್ಟರನ್ನ ದೂರಿಡೋಣ ಅನ್ನೋ ಒಂದು ಉದ್ದೇಶ ನಮ್ಮದು KRS ಪಕ್ಷದ್ದು. ಹಾಗಾಗಿ ಈಗ ಮಾನ್ಯ ಲೋಕಾಯುಕ್ತ ಕೊಪ್ಪಳ SP ಅವರು ಕೂಡ ಇಲ್ಲೇ ಇದ್ದಾರೆ, DYSP ಅವರು ಕೂಡ ಇಲ್ಲೇ ಇದ್ದಾರೆ. ಅವರಿಗೆ ಮೊನ್ನೆ ಒಂದು ಮನವಿ ಕೊಟ್ಟೆ, ಏನು ಇಲ್ಲೇ ಹಿರೇಸಿಂದೋಗಿ ಆಳದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ, ಅದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಸ್ಟಾಪ್ ಮಾಡ್ತಾ ಇಲ್ಲ, ರಾಜಕಾರಣಿಗಳ ಗಮನಕ್ಕೆ ತಂದರೂ ಕೂಡ ಅವರು ತಲೆ ಕೆಡಿಸ್ಕೊತಾ ಇಲ್ಲ ಅಂತಂದೇಳಿ ಏನು ಲೋಕಾಯುಕ್ತ ಆಹ್ವಾನ ಸ್ವೀಕಾರ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಅರ್ಜಿ ಕೊಟ್ಟೆ, ಅದಕ್ಕೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ಸ್ಟಾಪ್ ಆಗಿದೆ ಅದು. ಆದರೆ ಎಷ್ಟು ದಿನ ಆಗುತ್ತೋ ಎಷ್ಟು ದಿನ ಬಿಡುತ್ತೋ ಗೊತ್ತಿಲ್ಲ. ಈಗ ನಾವು ಮಾನ್ಯ ಏನೋ DYSP ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋನು, ಯಾಕಂತಂದರೆ ನಮ್ಮ ಈ ಒಂದು ಇದಕ್ಕೆ ಹೋಗೊಟ್ಟು ಕೆಲಸ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಂದ್ರೆ ಎಲ್ಲರನ್ನೂ ಹೊಣೆ ಮಾಡೋಕ್ಕಾಗಲ್ಲ, ಎಲ್ಲರ ಪ್ರಾಮಾಣಿಕರಂತ ಹೇಳೋಕ್ಕಾಗಲ್ಲ. ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ, ಸಂತೋಷ್ ಹೆಗಡೆ ಅಂತವರು, ಈಗ ನಮ್ಮ ಸರ್ ಹೇಳಿದಂಗೆ B ವೀರಪ್ಪ ಅಂತಂದೇಳಿ ಸೋಷಿಯಲ್ ಮೀಡಿಯಾದ ಮೂಲಕ ಫೇಮಸ್ ಆಗ್ತಾ ಇದ್ದಾರೆ, ಸಣ್ಣ ಸಣ್ಣ ಕಚೇರಿಗಳು ಕೂಡ ಹೋಗ್ತಾ ಇದ್ದಾರೆ. ಆ ಥರ ಅಧಿಕಾರಿಗಳಿಗೆ ನಾವು ಹೆಮ್ಮೆ ಪಡ್ತೀವಿ, ಅವ್ರನ್ನ ಪ್ರಶಂಸೆ ಮಾಡ್ತೀವಿ, ಅವ್ರನ್ನ ಲೋಕಕ್ಕೆ ಏನು ಮಾಡ್ತೀವಿ ಪರಿಚಯ ಮಾಡ್ತೀವಿ. ಈ ಥರ ಅಧಿಕಾರಿಗಳಿದ್ದಾರೆ ಅಂತಂದೇಳಿ ಎಲ್ಲರನ್ನೂ ಒಂದೇ ತಗಡೆಯಲ್ಲಿ ಇಟ್ಟುಗೋಕ್ಕಾಗಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವ್ರು ಇದ್ದಾರೆ. ಕೆಟ್ಟವ್ರು ಏನಿದ್ರೆ ಸುಧಾರಣೆ ಆಗೋಕ್ಕೆ ಒಂದು ಅವಕಾಶ, ಸುಧಾರಣೆ ಆಗಿ ನಿಮಗೆ ಸಾಕಷ್ಟು ಸಂಬಳ ಬರ್ತಾ ಇದೆ, ಸೌಲಭ್ಯ ಇದೆ, ಅದರಲ್ಲಿ ನೆಮ್ಮದಿ ಜೀವನ ಮಾಡಿ ಅಂತಂದೇಳಿ ಕೇಳ್ಕೊಳ್ತಾ ಇರೋದು. ಹಾಗಾಗಿ ನಾನು ಇಷ್ಟಕ್ಕೆ, ಯಾಕಂದರೆ ಮಾತಾಡ್ಕೊಂತ ಹೋದರೆ ಜಾಸ್ತಿ ಇದಾಗುತ್ತೆ, ಇಷ್ಟಕ್ಕೆ ನಿಮ್ಮ ಕರಿತೀರಿ ಸರ್, ಅವ್ರ ಮೂಲಕ ಅಲ್ಲ SP ಅವರು ಇದ್ದಾರಾ? ಹೌದಾ? ಸರ್ ನಮಸ್ತೆ. ನೀವು SP ಹೆಸರು? ಅದೇ ಆಗಲಿ ಸರ್. ಅಲ್ಲ, ನಾವು ಏನಂದ್ರೆ ಎಲ್ಲ ಕಡೆ ಬಳ್ಳಾರಿ ಜಿಲ್ಲೆ ಅಲ್ಲಿ ಕೊಟ್ಟಿದೆ, ಮೊನ್ನೆ ಹೊಸಪೇಟೆಯಲ್ಲಿ ಅಲ್ಲಿ DSP ಅವ್ರ ಕೈ ಕೊಟ್ಟಿದೆ. ನೀವು ಇಲ್ಲಿ ಒಂದು ಒಳ್ಳೆ ಇದಂತಂದ್ರೆ SP ಅವರೇ ಬಂದಿದ್ದಾರೆ, ಬಹಳ ಸಂತೋಷ. ದಯವಿಟ್ಟು ಈಗಾಗಲೇ ತಾವೆಲ್ಲ ಕೂಡ ನಮ್ಮ ಮಾತುಗಳನ್ನ ಗಮನಿಸಿರಿ ಅಂತಂದು ಭಾವಿಸ್ತೀವಿ. ನಿಮ್ಮದೇ ಒಂದು ಸ್ಥಾನದಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿರುವಂತ ಒಬ್ಬ ಶ್ರೀನಾಥ್ ಜೋಶಿ ಯಾವ ರೀತಿ ಒಳಗೆ ಮಾಡಬಾರ್ದು, ಒಬ್ಬ ಕಳ್ಳನನ್ನ ಈ ಸಮಾಜ ಎಷ್ಟು ಕೆಟ್ಟದಾಗಿ ನೋಡ್ತಾ ಇದೆ, ಕನಿಷ್ಠವಾಗಿ ನೋಡ್ತಾ ಇದೆ ಅಂತಂದು ಇಲ್ಲಿ ಒಂದು ಇಂಥ ಘನತೆಯ ಹುದ್ದೆ ಇದು. ಇದು ಸಾಮಾನ್ಯ ಹುದ್ದೆ ಅಲ್ಲ. ಬೇರೆ ಎಲ್ಲೇ ಒಂದ್ ಕಡೆ SP ಆಗಿರೋದು ಬೇರೆ, ಲೋಕಾಯುಕ್ತದಲ್ಲಿ SP ಅನ್ನೋಂಥದ್ದು ಬೇರೆ. ಇಂಥ ಒಂದು ಹುದ್ದೆ ಇಟ್ಕೊಂಡು ಅದಕ್ಕೆ ಕಳಂಕ ತರುವಂಥದ್ದು, ಇಡೀ ತಮ್ಮ ವ್ಯಕ್ತಿತ್ವ ಚರಿತ್ರೆಯನ್ನ, ಅವರ ತಂದೆ ತಾಯಿಗಳನ್ನ ಕೂಡ ಇವಾಗ ಜನ ಕೆಟ್ಟದಾಗಿ ನೋಡುವಂತ ಇದು ಬರ್ತದ. ಅವ್ರ ಮಕ್ಕಳು ಪಾಪ ಎಲ್ಲೆಲ್ಲಿದ್ದಾರೋ ಏನ್ ಕತೆ ಗೊತ್ತಿಲ್ಲ ನನಗೆ. ಆ ಮಕ್ಕಳು ಯಾರೇನೋ ನೋಡಿದ್ರೆ ಅವ್ನು ಜೈಲಿಗೆ ಹೋಗಿ ಬಂದಲ್ಲ, ಅವ್ನು ಲೂಟಿ ಮಾಡ್ತಾನಲ್ಲ, ಲೋಕಾಯುಕ್ತದಲ್ಲಿ ಲೂಟಿ ಮಾಡ್ತಾನಲ್ಲ, ಅವ್ರ ಮಕ್ಕಳು ಅಪ್ಪ ಇವರು ಅಂತಂದು. ಯಾಕಂದ್ರೆ ನಿಮಗೆ ಕೂಡ ಒಂದು, ಎಲ್ಲರಿಗೂ ಕೂಡ ಒಂದು ವ್ಯಕ್ತಿತ್ವ, ಒಂದು ಘನತೆ ಇರ್ತದ. ಎಲ್ಲೋ ಒಂದ್ ಕಡೆ ಅವರು ಒಂದು ಅಧಿಕಾರದಾಗಿದ್ದಾಗ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಎಲ್ರಿಗೆ ಹೆಸರು ಕೆಟ್ಟ. ಒಬ್ಬರು ಯಾರೇನ ಫೋಟೋ ಆ ಕಡೆ ನಿಂತು ನೀವೆಲ್ಲರೂ ಈ ಕಡೆ ಬಂದ್ಬಿಡ್ರಿ. ನೀವು ಹಂಗೆ ಇರ್ತಾನೆ, ಬರ್ರಿ ಎಲ್ಲ ಬರ್ರಿ. ಸ್ವಲ್ಪ ಹಂಗೆ ಆಗ್ರಿ. ಅಲ್ಲ, ನೀವು ಸ್ವಲ್ಪ ಹಿಂದೆ ಬರ್ರಿ. ಪಕ್ಷದವ್ರು ಯಾರು? ನೀವು ಕೂಡ ಪಕ್ಷದಾರಲ್ಲ, ಬರ್ರಿ. ನೀವು ಫೋಟೋ ತೆಗೆ. ಫೋಟೋ ಯಾರ್ದು ಫೋಟೋ? ಸ್ವಲ್ಪ ಅಲ್ಲ, ಸ್ವಲ್ಪ ಹಿಂದೆ ಸರ್ದ್ರೆ, ಇನ್ನು ಸ್ವಲ್ಪ ಹಿಂದೆ ಸರ್ದ್ರೆ ನೀವು ಕೂಡ ಇನ್ನು ಸ್ವಲ್ಪ. ದಯವಿಟ್ಟು ಅದ್ರ ಬಗ್ಗೆ ವರದಿಯನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೀವಿ ಅದರಲ್ಲಿ. ಆಮೇಲೆ ನೀವು ಈಗ ಆಸ್ಪತ್ರೆ ಒಂದು ವಿಚಾರ, ಇವರು ಮರಳು ವಿಚಾರದಲ್ಲಿ ಒಂದು ಗಮನ ಸೆಳೆದಿದ್ರು, ಅದನ್ನು ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನೆಲ್ಲ ಅವತ್ತು ಕರೆದು ಅದು ಒಂದು ವಾರದಲ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ಆಗಬೇಕು ಮತ್ತು ಇದ್ರ ಬಗ್ಗೆ ನಮ್ಗೆ ಏನಾಗಿದೆ ಅನ್ನೋದು ಕಾಂಪ್ಲಿಯನ್ಸ್ ಬೇಕು ಅಂತ ಹೇಳಿದಾಗ ಎಲ್ಲ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, PWD
ಮತ್ತು ಮೈಸೂರು ಜಿಯಾಲಜಿಸ್ಟು ಈ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಸೇರಿಸಿದ್ದು ಮತ್ತು ಪೊಲೀಸ್ ಎಲ್ಲ ಜಂಟಿ ಕಾರ್ಯಾಚರಣೆ ಮಾಡಿ ಇದನ್ನು ಕ್ರಮ ಕೈಗೊಳ್ಳಬೇಕು ಅಂದಾಗ ಅದ್ರ ಬಗ್ಗೆ ಏನು ಆಕ್ಷನ್ ಆಗಿದೆ ಅಂತೇಳಿ ನಿಮಗೆ ಗೊತ್ತಿದೆ. ಅದರಲ್ಲಿ ಆ ಒಂದು ಆಕ್ಷನ್ ಎರಡನೇದು ಈಗ ಸರ್ಕಾರಿ ಆಸ್ಪತ್ರೆ ಏನೊಂದು ಗಮನ ಸೆಳೆದಿದ್ದೀರಿ ಅದರಲ್ಲಿ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅದು ಸಂಬಂಧಪಟ್ಟಂಗೆ ಏನು ಆಕ್ಷನ್ ಆಗಿದೆ ಅಂತ ತಗೊಳ್ತೀವಿ ಅದರಲ್ಲಿ ಅದ್ರ ಬಗ್ಗೆ ನೀವೇ ಅದನ್ನ ಕಾದು ನೋಡ್ತೀವಿ. ನಾವು ಕೆಲವೊಂದಷ್ಟೇ ಹೇಳಿದೀವಿ ಸರ್. ಇಲ್ಲಿ ನನ್ನ ತಿಳುವಳಿಕೆಯಲ್ಲಿ ಆಲ್ರೆಡಿ ಇಲಾಖೆಯಿಂದ ಡೈರೆಕ್ಟ್ ಕೊಟ್ಟಿದೆ ಎಲ್ಲಾನು ಸರ್ಕಾರಿ ಕಣ್ಣಿಗೆ ಕಾಣೋದನ್ನ ಮಾತ್ರ ಎಲ್ಲ ಹೇಳಿ ಈಗ ಏನು ಹೇಳತ್ತೀರಲ್ಲ ಅವನು ರಿಪೋರ್ಟ್ ಮಾಡ್ಕೊಂಡು ವಿಸಿಟ್ ಮಾಡಿ ರಿಪೋರ್ಟ್ ಅಲ್ಲಿ ಕಂಡು ಬರ್ತಕ್ಕಂಥ ಬಗ್ಗೆ ಸಂಬಂಧಪಟ್ಟವ್ರನ್ನ ಕ್ರಮ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಸರ್ ಯಾವ ಇಲಾಖೆ ಕೂಡ ಯಾವ ಕಚೇರಿ ಕೂಡ ಆಮೇಲೆ ಮತ್ತೆ ಒಂದು ಸಂಗನಾಳು ವಿಚಾರದಲ್ಲಿ ಮೊನ್ನೆ ಯಾರೋ ಒಂದು ಕಂಪ್ಲೇಂಟ್ಸ್ ಹೇಳಿದ್ರಲ್ಲಿ ಆ ವಿಚಾರದಲ್ಲೇ ನಿನ್ನೆ ನಾವು ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾವ ರೀತಿ ನಮ್ಮದೇ ಆದಂತ ಒಂದು ಪ್ರೊಸೀಜರ್ಗಳು ಇದಾವೆ ಕಂಪ್ಲೇಂಟ್ ಲಾಡ್ಜ್ ಮಾಡೋದಕ್ಕೆ. ಅವರು ಆ ಥರ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಸರ್ ಈ ಸರಿ ಆಗೋದಿಲ್ಲ, ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ಮುಂದಿನ ದಿನಗಳಲ್ಲಿ ಆ ಥರ ಸನ್ನಿವೇಶಗಳು ಬಂದು ನಾವು ಕೊಡ್ತೀವಿ ಅಂತಿದ್ರು. ಅದ್ರ ಮಾಹಿತಿ ನಮ್ಮ ಗಮನಕ್ಕೆ ತಂದಿದ್ರೋಸ್ಕರ ನಾವು ಆ ಪಂಚಾಯಿತಿಗೆ ವಿಸಿಟ್ ಮಾಡಿ ಅಲ್ಲಿ ಯಾರು ಫಲಾನುಭವಿಗಳು ಇದ್ದರು ಅದರಲ್ಲಿ PMI ಆ ಒಂದು ಆಶ್ರಯ ಆಧಾರಿತ ಮನೆಗಳಿಗೆ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿತ್ತು ಆ ಫಲಾನುಭವಿಗಳನ್ನೆಲ್ಲ ಕರೆದು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಹಂಚಬೇಕು ಹೋಗಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಏನಾರ ಲೋಪದೋಷಗಳಾದರೆ ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಅವರಿಗೆ ಧೈರ್ಯ ಹೇಳಿ, ಮತ್ತು ಸಂಬಂಧಪಟ್ಟ EO ಮತ್ತು PDO ಯಾರಿದ್ದಾರೆ ಅಲ್ಲಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ಸೂಪರ್ವೈಷನ್ ಮಾಡಿ ಅದನ್ನು ಬೇಗ ಅವರಿಗೆ ಫಲಾನುಭವಿಗಳಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನು ಸಿಗೋಂಗೆ ವ್ಯವಸ್ಥೆ ಮಾಡಿ ಅದ್ರ ಯಾವುದೇ ಅವ್ಯವಹಾರ ಆಗಬಾರ್ದು ಅಂತೇಳಿ, ಮತ್ತು ಆ ವಿಚಾರದಲ್ಲಿ ಯಾರು ಕರ್ತವ್ಯ ಲೋಪ ಮಾಡಿದ್ರು ಅವ್ರಿಗೆ ಸ್ಥಳದಲ್ಲೇನೆ EO ಅವ್ರನ್ನ ಕರೆಸಿ ಅವರಿಗೆ ಒಂದು ರಿಪೋರ್ಟ್ನ ಕೂಡ ಜನರೇಟ್ ಮಾಡಿ ಅವ್ರ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಅದರಲ್ಲಿ. ಇವೆ ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಿಮ್ಮ ಅಂಡರ್ ಒಳಗೆ ನಿಮಗೆ ಕೊಪ್ಪಳ ಜಿಲ್ಲೆ ಬರ್ತದ, ನಿಮಗೆ ಕೊಪ್ಪಳ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ರಾಯಚೂರು ಮತ್ತೆ ಅಲ್ಲ ಇದು ಸಪರೇಟ್ ಮಾಡಿದ್ರ? ಇಲ್ಲ, ರಾಯಚೂರು ಕೊಪ್ಪಳ ಒಂದು ಡಿಸ್ಟ್ರಿಕ್ಟ್, ಬಳ್ಳಾರಿದು ಅದು ಸಪರೇಟ್ ಮಾಡಿದ್ರ? ಬಳ್ಳಾರಿ ವಿಜಯನಗರ ಒಂದು. ಅದು ಹಿಂದೆ ಇದ್ದಿದ್ದು ಅದು ಸಪರೇಟ್ ಆಯ್ತಾ? ಅಲ್ಲ ಮುಂಚೆ ಇದ್ದಿದ್ದು ಮುಂಚೆ ಬಳ್ಳಾರಿ ಒಂದಿತ್ತು ಅದರಲ್ಲಿ, ಈಗ ಅದು ಡಿವೈಡ್ ಮಾಡಿ ಬಳ್ಳಾರಿ ಒಂದು ಯೂನಿಟ್ ಆಗಿದೆ, ವಿಜಯನಗರ ಒಂದು ಯೂನಿಟ್ ಆಗಿದೆ, ಅವೆರಡು ಸೇರಿಸಿ ಒಬ್ಬರಿಗೆ SP ಬಳ್ಳಾರಿ. ಓಕೆ ಇದು ರಾಯಚೂರು ಅಂತ. ಓಕೆ ಸರ್. ಆಮೇಲೆ ಈ ಸಂದರ್ಭದಲ್ಲಿ SP ಇರೋದ್ರಿಂದ ನಾವು ಇದೇ ಸಂದರ್ಭದಲ್ಲಿ ಒಂದು ಬೇಡಿಕೆ ಕೂಡ ಇಡ್ತೀವಿ. ಲೋಕಾಯುಕ್ತ ಸಂಸ್ಥೆ ಒಳಗೆ ಮೊನ್ನೆ ಕೂಡ ಸುಮಾರು ಬಂದು ಒಂದೂವರೆ ತಾಸು 2 ತಾಸು ಮಾತಾಡ್ಕೊಂತ ಹೋದ್ವಿ. ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಬಂದು ಹೋದ್ರು. ಕೆಲವಷ್ಟು ತಿಳುವಳಿಕೆ ನಮಗೆ ಕೂಡ ಇರ್ಲಿಕ್ಕಿಲ್ಲ. ನಾವು ಕೂಡ ಯಾರು ಕೂಡ ಪರಿಪೂರ್ಣ, ನಾನು ಅಲ್ಲ, ನೀವು ಅಲ್ಲ, ಯಾರು ಕೂಡ ಅಲ್ಲ. ನಿಮ್ಮ ವೇದಿಕೆ ಒಳಗೆ ನೀವೊಂದಷ್ಟು ಪರಿಪೂರ್ಣರಿರ್ತೀರಿ, ನಮ್ಮ ವೇದಿಕೆ ಒಳಗೆ ನಾವೊಂದಷ್ಟು ಪರಿಪೂರ್ಣರಿರ್ತೀವಿ. ಹಂಗಾಗಿ ಒಂದು ವಿಚಾರ ಸಂಕಿರಣ ರೀತಿ ಒಳಗೆ ಒಂದು ಕಾರ್ಯಕ್ರಮ ಮಾಡೋಣ. ನೀವು ನಿಮ್ಮ SP DSPಗಳು ಅಂತ ಯಾರಿದ್ದೀರಿ ಇಲ್ಲಿ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಸಾಹಿತ್ಯ ಭವನ ಸಾಧ್ಯ ಆದರೆ ಒಂದು ಮಾಡ್ತೀವಿ. ಅದಕ್ಕೆ ನೀವು ಬಂದು ಲೋಕಾಯುಕ್ತ ಸಂಸ್ಥೆ ನೀವು ಏನ್ ಕೆಲಸ ಮಾಡಬೇಕಾಗ್ಯತ, ನಿಮ್ಮ ಪರಿಧಿ ಏನೈತಿ, ನಿಮ್ಮ ಕರ್ತವ್ಯಗಳೆಲ್ಲ ಏನೈತಿ, ಏನೆಲ್ಲ ಮಾಡಬೇಕು, ಜನಗಳು ಯಾವ ರೀತಿ ಒಳಗೆ ತೊಂದರೆಗಳು ಅನುಭವಿಸ್ತಾ ಇದ್ದೀರಿ, ಹಿಂಗ ತೊಂದರೆಗಳು ಅನುಭವಿಸಿದಾಗ ಹೆಂಗೆ ಪರಿಹಾರ ಪಡ್ಕೊಳ್ಳುವಂಥದ್ದು. ಇವತ್ತಿನವರೆಗೆ ನೋಡ್ರಿ ನಮ್ಮ ಫೇಸ್ಬುಕ್ ಲೈವ್ಗಳ ಹೋಗ್ತಾ ಇದೆ. ನಿಮ್ಮ ಲೈವ್ಗಳನ್ನ ನಾವು ನೋಡೇ ಇಲ್ಲ, ಹೌದಾ? ಮಾಡಿದ್ರೆ ನೀವು ಹೀರೋಗಳು ಆಗ್ತೀರಿ. ನಾವು ಲೀಡರ್ಗಳು ಆಗಕ್ಕೆ ಬಂದಂತ ಜನಗಳು ನೀವು ಹೀರೋಗಳು ಆಗ್ತೀರಿ. ದಯವಿಟ್ಟು ಆ ಕೆಲಸಗಳು ಮಾಡ್ರಿ, ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಿ. ಅದನ್ನ ದಯವಿಟ್ಟು ಒಂದು ದಿನಾಂಕ ಕೊಡ್ರಿ. ಕಾರ್ಯಕ್ರಮ ಆಯೋಜನೆ ನಿಮ್ಮ ಲೋಕಾಯುಕ್ತ ನಿಮ್ಮ ಪ್ರಚುರ ಪಡಿಸ್ಬೇಕಂತ ನಿಮ್ಮ ಇಲಾಖೆ ಇದರೊಳಗೆ ಇದೆ. ನಿಮ್ಮ ಕಾರ್ಯಕ್ರಮಗಳು ಏನು, ನೀವೇನ್ ಮಾಡ್ಬೇಕಂತ ಇದ್ದೀರಿ ಅದನ್ನ ಜನಕ್ಕೆ ಪರಿಚಯ ಮಾಡಿಸುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಬಂದಾಗ ಕೆಲವಷ್ಟು ವಿಷಯ ನೀವು ಹೇಳುವಂಥದ್ದು ರೀತಿ ಒಂದು ರೀತಿ ಒಳಗಿರ್ಬೋದು, ನಾವು ಗ್ರಹಿಸುವಂಥ ರೀತಿ ಬೇರೆ ರೀತಿ ಒಳಗಿರ್ಬೋದು. ಹೀಗಾಗಿ ಬೇರೆ ಬೇರೆ ಅಪಾರ್ಥಗಳು ಕೂಡ ಆಗ್ಬೋದು, ನಿಮ್ಮ ಬಗ್ಗೆ ಇರುವಂಥ ನಂಬಿಕೆ ಕಳ್ಕೋಬೋದು, ಇದೆಲ್ಲ ಆಗ್ಬೋದು. ಹಾಗಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಾಯಂಕಾಲ ಒಂದು 5 ಗಂಟೆವರೆಗೆ ಆಗುವಂಥದ್ದು. ಆ ಸಂಯೋಜನೆ ನೀವು ನಿಮ್ಮ ಲೋಕಾಯುಕ್ತ ಸಂಸ್ಥೆ ಇದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಎರಡು, ಮತ್ತೆ ನಮ್ಮ KRS ಪಕ್ಷ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ. ಇದಕ್ಕೇನು ಆಯೋಜನೆ ಮಾಡಲಿಕ್ಕೇನು ಅವಕಾಶ ಇಲ್ಲ ಅಂತ ಇಲ್ಲ. ಈಗ ಈ ವಿಚಾರ ಹೇಳಿರಲ್ಲ, ಆ ವಿಚಾರ ಏನಿದೆಯಲ್ಲ ಅದಕ್ಕೆ ಆಲ್ರೆಡಿ ನಾವು ತಾಲೂಕು ಮಟ್ಟದಲ್ಲಿ
ಪ್ರತಿ ತಿಂಗಳು ತಾಲೂಕು ಮಟ್ಟದಲ್ಲಿ ವಿವಿಧ ತಾಲೂಕು ಮಟ್ಟದಲ್ಲಿ ನಾವು ಒಂದು ಪ್ರವಾಸವನ್ನು ಕೈಗೊಂಡು ಸಾರ್ವಜನಿಕರ ಕುಂದುಕೊರತೆ ಸಭೆ ಮತ್ತು ಅವರ ಅಹವಾಲು ಕಾರ್ಯಕ್ರಮಗಳಲ್ಲಿ ಈ ಒಂದು ನೀವು ಹೇಳಿರಲ್ಲ ಕಾನೂನಿನ ಅರಿವು ಬಗ್ಗೆ ಅವ್ರೆಲ್ಲರನ್ನೂ ಕೂಡ ನಾವು ಅವರಿಗೆ ಪ್ರಚಾರ ಪಡಿಸ್ತಾ ಇದ್ದೀವಿ. ಮತ್ತು ಹ್ಯಾಂಡ್ ಬಿಲ್ಸು ಕೂಡ ಮಾಡಿಸಿದ್ದೀವಿ ಅವರಿಗೆ. ನಮ್ಮ ಲೋಕಾಯುಕ್ತದ ಕಾರ್ಯವೈಖರಿ ಹೇಗಿರ್ತದ್ರಲ್ಲಿ, ಕರ್ತವ್ಯಗಳು ಯಾವ ರೀತಿ ಇರ್ತದ್ರಲ್ಲಿ ನೀವು ಅರ್ಜಿಗಳನ್ನು ಯಾವ ರೀತಿ ನಮ್ಮಲ್ಲಿ ಕೊಡ್ಬೋದು, ನಮ್ಮ ಪರಿಮಿತಿ ಏನಿದು ಈ ವಿಚಾರಗಳ ವತಿಯಿಂದ ನಾವು ಅವರಿಗೆ ಹ್ಯಾಂಡ್ ಬಿಲ್ಸನ್ನು ಕೂಡ ಕೊಟ್ಟಿದ್ದೀವಿ. ಈ ಥರ ಏನಾರ ಕಚೇರಿಗಳಲ್ಲಿ ಏನಾರ ಕರ್ತವ್ಯ ಲೋಪ ಮತ್ತು ಇವನ್ನ ನಿಮಗೆ ತಡೆ ಆದ್ರೂ ಕೂಡ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹ್ಯಾಂಡ್ ಬಿಲ್ಸಲ್ಲೂ ಕೂಡ ನಮ್ಮ ನಂಬರ್ಗಳು SP ಅವ್ರದ್ದು, ನಮ್ಮದು ಮತ್ತು ನಮ್ಮ ಇನ್ಸ್ಪೆಕ್ಟರ್ಗಳದ್ದು ಎಲ್ಲ ನಂಬರ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಮತ್ತು ಎಲ್ಲ ಲೋಕಲ್ ಪೇಪರಲ್ಲೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿರ್ತೀವಿ. ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ನಮ್ಮ ನಂಬರ್ಗಳು ಡಿಸ್ಪ್ಲೇ ಆಗಂಗೆ ಅದನ್ನು ಇನಿಷಿಯೇಟ್ ಮಾಡಿದ್ದೀವಿ. ಅವರಲ್ಲಿ ಯಾರು ನಮ್ಮ ಲೋಕಾಯುಕ್ತ ಫಲಕವನ್ನು ಅಳವಡಿಸಿಲ್ಲ ಅದರಲ್ಲಿ ಕಚೇರಿಗಳಲ್ಲಿ ಅವ್ರ ಮೇಲೆ ಆ್ಯಕ್ಷನ್ನು ಕೂಡ ನಾವು ಜನರೇಟ್ ಮಾಡೋಕ್ಕೆ ಒಂದು ರಿಪೋರ್ಟ್ ವರದಿಯನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ ಅವರಲ್ಲಿ. ಈ ಕೆಲಸ ಮುಂದಿನ ದಿನಗಳಲ್ಲೂ ಮಾಡೋಣ. ಇದು ಒಂದು ನಂದು ರಿಪೋರ್ಟ್ ಏನಿಲ್ಲ. ಈಗ ಅರ್ಜಿ ಕೊಟ್ಟಿರ್ತೀನಿ ನಾನು, ನಿಮ್ಮ ತಾಲೂಕಿನಾಗ ಬಂದು ಇಲ್ಲಿ ಅರ್ಜಿ ಕೊಟ್ಟರೆ ಒಟ್ಟಾರೆ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಲ್ಲ ಯಾವ್ದು ಕೊಟ್ಟಿದ್ದೀರಾ ಕೊಡಿ. ಆಮೇಲೆ ನೀವು ಪಕ್ಷದಾರ ಟಿ ಶರ್ಟ್ ಇಲ್ಲಿ ಆಯ್ತು. ಈಗ ನಾವು ಕೇಳ್ತಾ ಇರುವಂತದ್ದು ಬೇಡಿಕೆ ಯಾಕಂದ್ರೆ ಜಂಟಿ ಆವೇಶದಲ್ಲಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸೋ ನೀವು ಈಗಲೇ ಕೂಡ ನೀವೇನು ಅದು ಆ ಸಭೆಗಳನ್ನ ಏನ್ ಪ್ರವಾಸ ಮಾಡ್ತೀರಿ ಬೇರೆ ಬೇರೆ ತಾಲೂಕುಗಳಿಗೆ, ಅಲ್ಲಿ ನೋಡಿದ್ರೆ ಒಂದು 10 ಜನ ಕೂಡ ಇರಲ್ಲ, 20 ಜನ ಕೂಡ ಇರಲ್ಲ. ನಾನು ಏನ್ ಕೇಳ್ತಾ ಇರೋದು, ಇಲ್ಲಿ KRS ಪಕ್ಷದ ಕೊಪ್ಪಳ ಜಿಲ್ಲೆ ಒಂದರಲ್ಲೇ ಸುಮಾರು 1,000 ರಿಂದ 1,500 ಜನ ಇದೀವಿ. ನಾವು ಪಕ್ಷದ ಕಾರ್ಯಕರ್ತರೆ. ನಮಗೆ ಒಂದಷ್ಟು ಎಜುಕೇಶನ್ಗಳು ಸಿಕ್ಬಿಡ್ತತ. ಪಬ್ಲಿಕ್ ಆಗಿ ಕೊಟ್ಟನಪ್ಪ ಅಂತಂದ್ರೆ ಬೇರೆ ಜನಗಳು ಕೂಡ ಬಂದ್ಬಿಡ್ಬೋದು. ಆ ಜನಕ್ಕೋಸ್ಕರ ಒಂದಷ್ಟು ಎಜುಕೇಟ್ ಮಾಡ್ರಿ. ನಾವು ಇಷ್ಟೇನ ಕೇಳ್ತಾ ಇರೋದು. ಈಗ ಅಲ್ಲಿ ಮಾಡ್ತಿರಲ್ಲ, ಮೊನ್ನೆ ಯಾವುದೋ ಒಂದು ಹೇಳಿದ್ರು, ಅಲ್ಲಿ ಹೋಗಿ ಒಂದು ಏನೋ ಹೇಳಿದ್ರೆ ಇಲ್ಲಿ ಬಂದು ಮಾತಾಡೋದ್ರೊಳಗೆ ಬೇರೆ ಏನೋ ಅಂತಂದು ಹಿಂಗೆಲ್ಲ ಬೇರೆ. ಹಂಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಇಡೀ ದಿನದ್ದು ನಿಮ್ಮ ಕಾರ್ಯಕ್ರಮಗಳನ್ನ ನಿಮ್ಮ ಏನು ಸಂಸ್ಥೆಯ ಯೋಜನೆಗಳು ಏನೆಲ್ಲ ಐತಿ ಅದನ್ನೆಲ್ಲ ಒಂದಷ್ಟು ಪ್ರಚುರ ಪಡಿಸ್ರಿ. ಅದಾದ ನಂತರ ಒಂದಷ್ಟು ಸಂವಾದಗಳನ್ನು ಮಾಡೋಣ. ನೀವೊಂದು ಕೇಳ್ರಿ, ನಾನು ಈಗ ನಮ್ಮ ಮಿತ್ರರು ಏನು ಹೇಳ್ತಾ ಇದ್ದಾರೆ ಆ ರೀತಿ ಒಳಗೆ ಕೇಳಿದಾಗ ನೀವು ಅದನ್ನು ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಅದು ಮೈಕ್ನಲ್ಲಿ ಹೇಳಕ್ಕೆ ಹೇಳ್ತತ. ಇದು ಸೋಷಿಯಲ್ ಮೀಡಿಯಾದಲ್ಲಿ KRS ಪಕ್ಷ ಒಂದು ಸಮೃದ್ಧವಾಗಿ ಎಲ್ಲ ಕಡೆ ಪ್ರಚಾರ ಮಾಡುವಂತ ಕೆಲಸ ಮಾಡ್ತತ. ಆ ರೀತಿ ಒಳಗೆ ಮಾಡಿದಾಗ ಎಲ್ಲರೂ ಒಂದು ಎಜುಕೇಟ್ ಆಗುವಂತ ಕೆಲಸ ಆಗ್ತತ. ನಿಮ್ಮ ಸಂಸ್ಥೆಯ ಘನತೆ ಗೌರವ ಇನ್ನಷ್ಟು ಹೆಚ್ಚಿಸುವಂಥದ್ದು, ಅದರ ಫಲ ಮತ್ತೆ ನಮಗೆ ಸಿಗಬೇಕು. ನಮಗೆ ಮೀನ್ಸ್ ಈ ನಾಡಿನ ಜನತೆಗೆ ಸಿಗಬೇಕು. ಅದಕ್ಕೋಸ್ಕರ ನೀವೊಂದು ಡೇಟ್ ಅನ್ನ ಇದು ಮಾಡ್ರಿ. ಓಕೆ ಸರ್. ಆಸ್ಪತ್ರೆ ಸ್ವಲ್ಪ ಇಲ್ಲ ಅದು ಮಾಡ್ತೀವಿ. ಅದು ಬಹಳ ಸುತ್ತ ಹಳ್ಳಿಗಳೆಲ್ಲ ಈಗ ನಾವು ಬಂದು ಈಗ ಸರ್ ಗಮನಕ್ಕೆ ತಗೊಂಬಂದಿಲ್ಲ. ನೋಡ್ರಿ ಕಾದ್ ನೋಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ಸರ್ ವಸಂತ್ ಕುಮಾರ್ ಅಂತೇಳಿ. ಅದು ಸ್ವಲ್ಪ ರಿಸೀವ್ಡ್ ಯಾರು ಹಾಕ್ತಾರೋ ನಾನೇ ಹಾಕ್ಬೇಕು. ಮೂರು ಸರ್, ಒಂದು ಲೋಕಾಯುಕ್ತರಿಗೊಂದು, 2 ಉಪಲೋಕಾಯುಕ್ತರಿಗೊಂದು. ರಿಪ್ಲೈ ಸೈನ್ ಮಾಡಿ ತರ್ತಾರ ಅವರು ಸೈನ್ ಮಾಡಿ ಬರ್ತಾರ. ಹಂಗೆ ಅವರು DSPದು SP ನಂಬರ್ ತಗೊಳ್ರಿ. ಯಾರು ಆಯ್ತಾ? SP ನಂಬರ್ ಐತೆ ತಗೊಳ್ರಿ. ಹೆಸರು ನಂಬರ್ ಎಲ್ಲ ತಗೊಂಡ್ರ ನಂಬರ್ ತಗೊಂಡ್ಬಿಡ್ರಿ. ಏನಾಯ್ತು ಅಂತ ವಿಚಾರ ಮಾಡಕ್ ಬರ್ತದೆ. ಅದು ಸರಿಪಡಿಸೋಣ. ರಾಜಾ ಸೀಲ್ ಹಾಕ್ಬಿಡಿ. ಇವತ್ತಿನ ಮೀಟಿಂಗ್ ಏನು ಇತ್ತು ಸರ್? ನಡೀತಾ ಇದೆ. 50 ಸರ್. ಓಕೆ, ಹಾಗೆ ನನಗೆ ಒಳ್ಳೆ ಅವಕಾಶ ಸಿಕ್ಕಾಗಾಯಿತು. ಅವರು ಕೂಡ ಸಿಕ್ಕರು ಸರ್. ಆಗಿ ನಾವು ಕಲೆಕ್ಟ್ ಮಾಡಿಕೊಡ್ತೀವಿ, ಎಲ್ಲ ಕೊಡಿಸ್ತೀವಿ. ಏ ಅಮ್ಮ ಗಣೇಶ್ ಕ್ಲೋಸ್ ಮಾಡ